ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಈ ಕಂಪ್ನಿ ಬಂದು ಕಾಗ್ನಿಸೆಂಟ್ ಅವರು. ಇವರು ಡಿಜಿಟಲ್ ಕಂಟೆಂಟ್ ಸರ್ವಿಸ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಿನ್ನೆ ಅಷ್ಟೇ ಜಾಬ್ ಓಪನಿಂಗ್ ಆಗಿರೋದು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ. ಜಾಬ್ ಬಗ್ಗೆ ಏನು ನೋಡೋಣ. ಜಾಯ್ನ್ ಅವರ್ ಟೀಮ್ ಎಸ್ ಎ ಡಿಜಿಟಲ್ ಕಂಟೆಂಟ್ ಸ್ಪೆಷಲಿಸ್ಟ್ ವೇರ್ ಯು ಪ್ಲೇ ಕ್ರಿಟಿಕಲ್ ರೋಲ್ ಇನ್ ಎನ್ಹಾನ್ಸಿಂಗ್ ಅವರ್ ಆನ್ಲೈನ್ ಪ್ರೆಸೆನ್ಸ್ ಅಂತಂದರೆ ಕಂಪ್ನಿಯ ಆನ್ಲೈನ್ ಪ್ರೆಸೆನ್ಸ್ನ ಇಂಪ್ರೂವ್ ಮಾಡೋದು. ವಿತ್ ಅ ಫೋಕಸ್ ಆನ್ ಕ್ರಿಯೇಟಿಂಗ್ ಎಂಗೇಜಿಂಗ್ ಅಂಡ್ ಕಂಟೆಂಟ್ ಯು ವಿಲ್ ಬಿ ಕೊಲಾಬ್ರೇಟ್ ವಿತ್ ಅ ವೇರಿಯಸ್ ಟೀಮ್ ಟು ಎನ್ಶೋರ್ ಅವರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆರ್ informative and user friendly. And this role is a role offer the flexibility of work from home, allowing you to contribute effectively in day shift environment. ಇಲ್ಲಿ ಯಾವುದೇ ಶಿಫ್ಟ್ ಇರೋದಿಲ್ಲ, ಡೇ ಶಿಫ್ಟ್ ಇರುತ್ತೆ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ, ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ಡಿಜಿಟಲ್ ಕಂಟೆಂಟ್ ಅಟ್ ಅಲೈನ್ ವಿತ್ ದ ಬ್ರ್ಯಾಂಡ್ ಅವರ್ ಬ್ರ್ಯಾಂಡ್ ವಾಯ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಎನ್ಶೂರಿಂಗ್ ಕನ್ಸಿಸ್ಟೆನ್ಸಿ ಅಕ್ರಾಸ್ ಆಲ್ ದ ಪ್ಲಾಟ್ಫಾರ್ಮ್ ಅಂತಂದರೆ ಇವನ್ನ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಾಗಿರುತ್ತೆ ಡಿಜಿಟಲ್ ಇದರಲ್ಲಿ. ಆ್ಯಂಡ್ ಕೊಲಾಬ್ರೇಟ್ ವಿತ್ ಅ ಕ್ರಾಸ್ ಫಂಕ್ಷನಲ್ ಟೀಮ್ ಟು ಗ್ಯಾದರ್ ಕಂಟೆಂಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಡೆಲಿವರ್ ಹೈ ಕ್ವಾಲಿಟಿ ಡಿಜಿಟಲ್ ಅಸೆಟ್ ಅಂತಂದರೆ ಬೇರೆ ಬೇರೆ ಟೀಮವ್ರ ಜೊತೆನೂ ಕೊಲಾಬ್ರೇಟ್ ಮಾಡಿಕೊಂಡು ಅಂತಂದರೆ ತುಂಬ ಸ್ಪೆಸಿಫೈಡ್ ಆಗಿ ಮತ್ತು ಹೈ ಕ್ವಾಲಿಟಿ ಕಂಟೆಂಟ್ನ ನಾವು ಪಬ್ಲಿಷ್ ಮಾಡಬೇಕಾಗಿರುತ್ತೆ. Utilize your efficiency in English to craft compelling and error-free content that ರೆಸೋನೇಟ್ ವಿತ್ ಅವರ್ ಟಾರ್ಗೆಟ್ ಆಡಿಯನ್ಸ್ ಅಂತಂದರೆ ಇಂಗ್ಲೀಷ್ ಮ್ಯಾಂಡೇಟರಿ ಆಗಿರುತ್ತೆ. ಸೊ ಇಂಗ್ಲೀಷಲ್ಲೇ ನಾವು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅನಲೈಸ್ ಆನ್ಲೈನ್ ಟ್ರೆಂಡ್ ಆ್ಯಂಡ್ ಯೂಸರ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ ಟು ಆಪ್ಟಿಮೈಸ್ ಕಂಟೆಂಟ್ ಸ್ಟ್ರಾಟಜಿ ಆ್ಯಂಡ್ ಇಂಪ್ರೂವ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಯಾವ ಥರ ಕಂಟೆಂಟ್ನ ಇಷ್ಟಪಡ್ತಾರೆ ಯೂಸರ್ ಅನ್ನೋದನ್ನ ನೋಡಿ ನಾವು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಮತ್ತು ಎನ್ಶೋರ್ ಆಲ್ ದ ಕಂಟೆಂಟ್ ಇಸ್ ಆಪ್ಟಿಮೈಸ್ ಫಾರ್ ಸರ್ಚ್ ಇಂಜಿನ್ ಟು ಇನ್ಕ್ರೀಸ್ ವಿಸಿಬಿಲಿಟಿ ಆ್ಯಂಡ್ ಡ್ರೈವ್ ಟ್ರಾಫಿಕ್ ಟು ಅವರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ ನಾವು ಒಂದೇ ಒಂದು ಲೆಟರ್ನ ಟೈಪ್ ಮಾಡಿದ್ರು ನಮ್ಗೆ ಒಂದಷ್ಟು ಸಜೆಷನ್ಸ್ ತೋರಿಸುತ್ತಲ್ಲ. ಸೊ ಹಂಗೆ ಈಸಿ ಟು ಸರ್ಚ್ ಅಂತಂದರೆ ಎಲ್ಲರೂ ಈಸಿಯಾಗಿ ಸರ್ಚ್ ಮಾಡಿ ಅವ್ರ ಪ್ರಾಡಕ್ಟ್ನ ವಿಸಿಬಿಲಿಟಿ ಜಾಸ್ತಿ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಮಾನಿಟರ್ ಆ್ಯಂಡ್ ರೆಸ್ಪಾನ್ಸ್ ಟು ಯೂಸರ್ ಫೀಡ್ಬ್ಯಾಕ್ ಟು ಎನ್ಹಾನ್ಸ್ ಕಂಟೆಂಟ್ ರಿಲವೆನ್ಸ್ ಆ್ಯಂಡ್ ಎಂಗೇಜ್ಮೆಂಟ್ ಅಂತಂದರೆ ಫೀಡ್ಬ್ಯಾಕ್ ತೊಗೊಂಡು ಅದಕ್ಕೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕೆಲ್ಲ ಮಾಡಬೇಕು. ಸ್ಟೇ ಅಪ್ಡೇಟೆಡ್ ವಿತ್ ದ ಲೇಟೆಸ್ಟ್ ಡಿಜಿಟಲ್ ಕಂಟೆಂಟ್ ಟ್ರೆಂಡ್ಸ್ ಆ್ಯಂಡ್ ಟೆಕ್ನಾಲಜಿ ಟು ಮೇಂಟೈನ್ ಕಾಂಪಿಟೇಟಿವ್ ಎಡ್ಜ್ ಅಂತಂದರೆ ಲೇಟೆಸ್ಟಾಗಿ ಯಾವ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ಕೋಬೇಕಾಗಿರುತ್ತೆ. ಪ್ರೊವೈಡ್ ರೆಗ್ಯುಲರ್ ರಿಪೋರ್ಟ್ ಆ್ಯಂಡ್ ಕಂಟೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸಜೆಸ್ಟ್ ಇಂಪ್ರೂವ್ಮೆಂಟ್ ಬೇಸ್ಡ್ ಆನ್ ದ ಡೇಟಾ ಡ್ರಿವನ್ ಇನ್ಸೈಟ್ ಅಂತಂದರೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿದೆ ನಮ್ಮ ರೀಸೆಂಟ್ ಕಂಟೆಂಟು ಅಂತಂದರೆ ನಾವು ಪೋಸ್ಟ್ ಮಾಡಿದರೆ ನೆಕ್ಸ್ಟು ಯಾವ ಥರ ನಾವು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನೆಲ್ಲ ನಾವು ಕ್ಲಿಯರಾಗಿ ನೋಟ್ ಮಾಡಿಕೊಂಡು ಅಸೆಸ್ ಮಾಡಬೇಕು. ಮತ್ತು ಅಸಿಸ್ಟ್ ವಿತ್ ದ ಡೆವಲಪ್ಮೆಂಟ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಕಂಟೆಂಟ್ ಮಾರ್ಕೆಟಿಂಗ್ ಕ್ಯಾಂಪೇನಿಂಗ್ ಟು ಸಪೋರ್ಟ್ ಬಿಸ್ನೆಸ್ ಆಬ್ಜೆಕ್ಟಿವ್. ಇವಾಗ ಎಷ್ಟೊಂದು ರೀಲ್ ಕ್ರಿಯೇಟರ್ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ನಿಮ್ಮದು ಕಂಟೆಂಟ್ನ ಪ್ರಮೋಟ್ ಮಾಡೋಕ್ಕೂ ಹೇಳ್ಬೋದು. ಮತ್ತು ಇಲ್ಲಿ ಮೇಂಟೈನ್ ಕಂಟೆಂಟ್ ಕ್ಯಾಲೆಂಡರ್ ಟು ಎನ್ಶೂರ್ ಟೈಮ್ಲಿ ಡೆಲಿವರಿ ಆಫ್ ಕಂಟೆಂಟ್ ಅಕ್ರಾಸ್ ದ ಆಲ್ ದ ಚಾನಲ್ ಅಂತಂದರೆ ವಿತಿನ್ ಈ ಟೈಮ್ ಪೀರಿಯಡಲ್ಲೇ ಅವ್ರ ಕಂಟೆಂಟ್ನ ಪಬ್ಲಿಷ್ ಮಾಡಬೇಕು ಅಂತ ಇರುತ್ತೆ, ಅದನ್ನೆಲ್ಲ ಪಬ್ಲಿಷ್ ಮಾಡಬೇಕು. ಸಪೋರ್ಟ್ ದ ಟೀಮ್ ಇನ್ ಕಂಟೆಂಟ್ ಆಡಿಟ್ಸ್ ಆ್ಯಂಡ್ ಅಪ್ಡೇಟ್ ಎನ್ಶೂರ್ ಇನ್ಫಾರ್ಮೇಷನ್ ಅಕ್ಯುರೇಸಿ ಆ್ಯಂಡ್ ರಿಲೆವೆನ್ಸ್. ಮತ್ತು ಎಂಗೇಜ್ ಇನ್ ಕಂಟಿನ್ಯೂಸ್ ಲರ್ನಿಂಗ್ ಟು ಎನ್ಹಾನ್ಸ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟೆಡ್ ಟೀಮ್ ಸಕ್ಸಸ್ ಅಂತ ಕೂಡ ಹೇಳಿದ್ದಾರೆ. ಸೊ ನಾವು ಕಂಟಿನ್ಯೂಸ್ ಆಗಿ ಲರ್ನ್ ಮಾಡ್ತಾನೆ ಇರಬೇಕಾಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಪೊಸೆಸ್ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ವಿತ್ ಬೋತ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಅಂತಂದರೆ ಎರಡು ಬರೆಯೋಕ್ಕೂ ಮತ್ತು ಮಾತಾಡೋಕ್ಕೆ ಇಂಗ್ಲೀಷ್ ಚೆನ್ನಾಗಿ ಬರಬೇಕಾಗಿರುತ್ತೆ, ಯಾಕೆಂದರೆ ಕಂಟೆಂಟ್ ಕ್ರಿಯೇಷನ್ ಆಗಿರೋದ್ರಿಂದ ಇದು. ಮತ್ತು ಇಲ್ಲಿ ಡೆಮಾನ್ಸ್ಟ್ರೇಟ್ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆನ್ಲೈನ್ ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್
ಯಾವ ಥರ ವರ್ಕ್ ಆಗುತ್ತೆ ಆನ್ಲೈನ್ ಕಂಟೆಂಟ್ ಕ್ರಿಯೇಷನ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಎಕ್ಸಿಬಿಟ್ ಪ್ರೊಫಿಷಿಯನ್ಸಿ ಇನ್ ಯೂಸಿಂಗ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಡಿಜಿಟಲ್ ಟೂಲ್ಸ್ ಅಂತಂದರೆ ಬೇರೆ ಬೇರೆ ಟೂಲ್ಸ್ನ ಎಡಿಟಿಂಗ್ ಟೂಲ್ಸು ಮತ್ತು ಏನಾದರೂ ತಮ್ನೇಲ್ ಮೇಕಿಂಗ್ ಟೂಲ್ಸ್ ಬಗ್ಗೆ ಎಲ್ಲ ಕರೆಕ್ಟ್ ಚೆನ್ನಾಗಿ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಶೋ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ರಿಮೋಟ್ ವರ್ಕ್ ಎನ್ವಿರಾನ್ಮೆಂಟ್ ವೆಲ್ ಮೇಂಟೈನಿಂಗ್ ದ ಪ್ರೊಡಕ್ಟಿವಿಟಿ. ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸೊ ಚೆನ್ನಾಗಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕಾಗಿರುತ್ತೆ. ಮತ್ತು ಹ್ಯಾವ್ ಎ ಕೀ ಹೈ ನಾಲೆಡ್ಜ್ ಆಫ್ ಡೀಟೇಲ್ ಪ್ಯಾಷನ್ ಫಾರ್ ಕ್ರಿಯೇಟಿಂಗ್ ಡಿಜಿಟಲ್ ಕಂಟೆಂಟ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಅನಾಲಿಟಿಕಲ್ ಮೈಂಡ್ಸೆಟ್ ಕೂಡ ಇರಬೇಕು. ಸೊ ಇದೊಂದು ಆಲ್ರೆಡಿ ತುಂಬ ದೊಡ್ಡ MNC ಕಂಪ್ನಿ ಅಂತ ಕೂಡ ಹೇಳಿದ್ದಾರೆ. ಈಗ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಇಮೇಲ್ ಅಡ್ರೆಸ್ ಕೊಟ್ಟು ಬೇಕಾದ್ರೆ ಲಾಗಿನ್ ಆಗುತ್ತೋ ಅಥವಾ ಸೈನ್ ಇನ್ ವಿತ್ ಗೂಗಲ್ ಅವರು ಕೊಡ್ಬೋದು. ಲಾಗಿನ್ ಆದಮೇಲೆ ನಿಮ್ಗೆ ಈ ಪೇಜ್ ಬರುತ್ತೆ. ಅವ್ರದ್ದು ಟರ್ಮ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ. ಸೊ ಅಕ್ಸೆಪ್ಟ್ ಮಾಡಿಬಿಟ್ಟು ನೆಕ್ಸ್ಟು ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ಹೋಗಬೇಕು. ಸೊ ನಮ್ಮದು ಆಲ್ರೆಡಿ ರೆಸ್ಯೂಮೆ ಎಲ್ಲ ಅಪ್ಲೋಡ್ ಮಾಡಬೇಕು. ಅಪ್ಡೇಟೆಡ್ ರೆಸ್ಯೂಮೆ ಅನ್ನೋದೆಲ್ಲ. ನೆಕ್ಸ್ಟು ಮೊಬೈಲ್ ನಂಬರು ನಮ್ಮದು ಅಡ್ರೆಸ್ ಎಲ್ಲ ಅಪ್ಡೇಟ್ ಮಾಡಬೇಕು. ಲೊಕೇಶನ್ನು ಮತ್ತು ಏನೇನು ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಂಡೇಟರಿ ಇದೆ. ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ನೆಲ್ಲ ವೆರಿಫೈ ಮಾಡಿ OTP ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಸಿಗ್ನೇಚರ್ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ನೀವು ಕೂಡ ಎಲ್ಲರೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.